ನಿಮ್ಗೊಂದು ವಿಷಯ ಗೊತ್ತಾ? ನೀವು ಯಾವ ವ್ಯಕ್ತಿಯನ್ನೇ ಆಗಿರಲಿ, ಅವರನ್ನ ನಿಮ್ಮ ಉಪಯೋಗಕ್ಕೆ ಬಳಸಿಕೊಳ್ಳಬಹುದು. ಹೌದು, ನೀವು ಸರಿಯಾಗಿ ಕೇಳಿಸಿಕೊಳ್ತಾ ಇದ್ದೀರಾ. ನೀವೇನಾದ್ರೂ ಯಾವುದಾದ್ರೂ ವ್ಯಕ್ತಿಯಿಂದ ಸಹಾಯವನ್ನ ನಿರೀಕ್ಷಿಸ್ತಿದ್ದೀರಾ? ಹಾಗಾದ್ರೆ ಇದರ ಅವಶ್ಯಕತೆ ನಿಮ್ಗೆ ತುಂಬಾ ಇದೆ ಎಂದು ಎಂದಿಗೂ ತೋರಿಸ್ಕೊಳ್ಬೇಡಿ. ಇದರಿಂದ ಏನಾಗುತ್ತೆ ಅಂದರೆ, ಆ ವ್ಯಕ್ತಿ ನಿಮ್ಮನ್ನ ಒಂದು ಸಂಪತ್ತಿನ ತರ ನೋಡದೆ ಸಮಯದ ದುರುಪಯೋಗ ಅಂದುಕೊಳ್ತಾರೆ. ಅಂದ್ರೆ ವೇಸ್ಟ್ ಆಫ್ ಟೈಮ್ ಇವರಿಗೆ ಸಹಾಯ ಮಾಡುವುದರಿಂದ ಅಂತ. ಮೊದಲು ಆ ವ್ಯಕ್ತಿಯ ಅವಶ್ಯಕತೆಯನ್ನ ಅರ್ಥ ಮಾಡಿಕೊಳ್ಳಿ. ಆ ವ್ಯಕ್ತಿಗೆ ಯಾವ ವಸ್ತುವಿನ ದುರಾಸೆ ಇದೆ ಎಂದು ತಿಳಿದುಕೊಂಡು ಆ ವಸ್ತುವನ್ನ ಕೆಲಸದ ಬದಲಾಗಿ ಒದಗಿಸಿಕೊಡಿ. ಹೀಗೆ ಮಾಡುವುದರಿಂದ ಆ ವ್ಯಕ್ತಿಗೆ ಒಂದು ವಸ್ತು ಸಿಗ್ತಾ ಇದೆ, ನಿಮಗೆ ಸಹಾಯ ಮಾಡುವುದು ಅವರ ಲಾಭವಾಗಿರುತ್ತದೆ. ಈ ಚಾನೆಲ್ನಲ್ಲಿ ನಾನು ನಿಮಗೆ ಬಾಸ್ ಮ್ಯಾನೇಜ್ಮೆಂಟ್ ಅಥವಾ ಪವರ್ ಮ್ಯಾನೇಜ್ಮೆಂಟ್ ಬಗ್ಗೆ ಹೇಳಿಕೊಡ್ತಾ ಇದ್ದೀನಿ. ಅಂದ್ರೆ ನನ್ನ ದುರಾಸೆ ಆಗಿರುತ್ತೆ ತುಂಬಾ ಸಬ್ಸ್ಕ್ರೈಬರ್ಗಳನ್ನ ಗಳಿಸೋದು. ಹಾಗಾದ್ರೆ ನೀವು ಕೂಡ ನಿಮ್ಮ ಲಾಭಕ್ಕೆ ನನಗೂ ಕೂಡ ಸ್ವಲ್ಪ ಲಾಭ ಮಾಡಿಕೊಡಿ. ಇದನ್ನ ಇನ್ನೂ ಸುಲಭವಾಗಿ ಹೇಳೋದಾದ್ರೆ, ತುಂಬಾ ಸಲ ಕಂಪನಿಗಳು ಕೂಡ ಕೆಲವು ಕೆಲಸಗಳನ್ನ ಎಂಪ್ಲಾಯಿಗಳಿಗೆ ಪಾಲಿಸಲು ಹೇಳಲಾಗತ್ತೆ. ಆದ್ರೆ ತುಂಬಾ ಸಲ ಇದನ್ನ ಮಾಡುವುದರಲ್ಲಿ ಕಂಪನಿಗಳು ವಿಫಲವಾಗಿರುತ್ತೆ. ಆಗ ಕಂಪನಿಗಳು ಅದರ ಲಾಭ ಹಾಗೂ ನಷ್ಟದ ಬಗ್ಗೆ ಹೇಳಿದಾಗ ಡೈರೆಕ್ಟ್ ಆಗಿಯೋ ಅಥವಾ ಇಂಡೈರೆಕ್ಟ್ ಆಗಿಯೋ ಅಲ್ಲಿ ಕೆಲಸ ಮಾಡುವವರು ಹೇಳಿರುವ ಹಾಗೆ ಸಬ್ ಕಾನ್ಶಿಯಸ್ ಆಗಿ ಪಾಲಿಸುತ್ತಾ ಇರ್ತಾರೆ. ಇದನ್ನ ಎಂದಿಗೂ ನೆನಪಿನಲ್ಲಿ ಇಟ್ಟುಕೊಳ್ಳಿ. ಒಬ್ಬ ವ್ಯಕ್ತಿ ನೀವು ಹೇಳಿರುವ ಕೆಲಸವನ್ನ ನೀವು ಹೇಳಿದ ಕ್ಷಣವೇ ಮಾಡಬೇಕೆಂದಿಲ್ಲ. ಯಾಕಂದ್ರೆ ಮೇಲೆ ಹೇಳಿರುವ ಹಾಗೆ ಇದು ಮನುಷ್ಯನ ಸ್ವಾಭಾವಿಕ ಗುಣ. ಅದರಲ್ಲಿ ಏನಾದ್ರೂ ಲಾಭ ಇದೆಯಾ ಅಂತ ನೋಡೋದು. ಅದಕ್ಕಾಗಿಯೇ ಈ ಕೆಲಸವನ್ನ ನೀವು ನನಗೆ ಮಾಡಿಕೊಟ್ರೆ ಇದರಿಂದ ನಿಮಗೆ ಇದು ಲಾಭವಾಗುತ್ತೆ. ಅಂದ್ರೆ ಡೈರೆಕ್ಟ್ ಆಗಿಯೋ ಇಂಡೈರೆಕ್ಟ್ ಆಗಿಯೋ ಆ ವ್ಯಕ್ತಿಗೆ ಕೆಲಸ ಮಾಡಲು ನೀವು ಪ್ರೇರೇಪಿಸ್ತಾ ಇರ್ತೀರ. ಯಾಕಂದ್ರೆ ನೀವು ಆ ವ್ಯಕ್ತಿಗೆ ಅದರ ಲಾಭದ ಬಗ್ಗೆ ಹೇಳಿದ್ದೀರಾ. ಮನುಷ್ಯನ ಮೂಲ ಸಿದ್ಧಾಂತದ ಬಗ್ಗೆ ಹೇಳೋದಾದ್ರೆ, ಮನುಷ್ಯ ಎಲ್ಲಿ ಲಾಭ ಇದೆಯೋ ಅಲ್ಲಿ ಖಂಡಿತವಾಗಿಯೂ ಆಸಕ್ತಿಯನ್ನ ತೋರಿಸುತ್ತಾರೆ. ಇದಕ್ಕಾಗಿಯೇ ಇವತ್ತಿನಿಂದ ಜನರಿಗೆ ರಿಕ್ವೆಸ್ಟ್ ಮಾಡಿ ಕೆಲಸ ಮಾಡಿಸಿಕೊಳ್ಳುವ ಓಲ್ಡ್ ಟ್ರಿಕ್ ಅನ್ನ ಉಪಯೋಗಿಸದೆ 13ನೇ ಲಾ ಅನ್ನ ಉಪಯೋಗ ಮಾಡಿಕೊಳ್ಳಿ. ಹಾಗಾದ್ರೆ ನಾನು ಅಂದುಕೊಳ್ಳಲ್ಲ 13ನೇ ಲಾ ಅನ್ನ ನಿಮ್ಗೆ ತುಂಬಾ ಸುಲಭವಾಗಿ ಅರ್ಥ ಮಾಡಿಸಿದ್ದೇನೆ ಎಂದು. ಹಾಗಾದ್ರೆ ಇನ್ನೊಂದು ವಿಡಿಯೋನ ಜೊತೆ ಮತ್ತೊಮ್ಮೆ ನಿಮ್ಮ ಮುಂದೆ ಇರ್ತೀನಿ. ನಿಮ್ಮ ಜೀವನದ ಅತ್ಯಂತ ಅಮೂಲ್ಯವಾದ ಸಮಯವನ್ನ ನನಗೆ ಕೊಟ್ಟಿರುವುದಕ್ಕೆ ಧನ್ಯವಾದಗಳೊಂದಿಗೆ ಶುಭ ದಿನ.